ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹಲೋ, ಏನಪ್ಪ ಇವತ್ತೇ ಡ್ಯಾನ್ಸ್ ಶೋ ಐತೆ ಅಂತ ಮೆಸೇಜ್ ಬಂದೈತಂತೆ, ಅದ್ ಹೆಂಗಾಯ್ತದೆ? ನೋಡಿ, ಕೆಲವು ವಿಷಯನ ಫೋನಲ್ಲಿ ಮಾತಾಡೋದಕ್ಕಾಗಲ್ಲ, ನೇರವಾಗೇ ಮಾತಾಡಬೇಕು. ನಾನು ಇಲ್ಲೇ ನೀರಿನ ಹೊಂಡದ ಹತ್ರ ಇದ್ದೀನಿ, ನೀವು ಇಲ್ಲಿ ಬಂದ್ಬಿಡಿ, ಮಾತಾಡೋಣ. ಅವನು ಇಲ್ಲೇ ಇದ್ದಾನಂತೆ ಕಣವ, ನಡಿ ಅದೇನು ಅಂತ ಕೇಳುವ. ನಡಿಯವ. ಏನಯ್ಯ ನೀನು? ನಿನ್ನೆ ಏನೋ ದೊಡ್ಡದಾಗ ನಮಗ್ ಸಹಾಯ ಮಾಡೋ ಒಂಥರ ಮಾಡ್ಬಿಟ್ಟು ಯಾವತ್ತೋ ಒಂದಿನ ಸೋ ಇರ್ತೈತೆ, ಅವತ್ ಬಂದ್ ಡ್ಯಾನ್ಸ್ ಮಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಈಗ ಹಿಂಗ್ ಇಕ್ಕಟ್ಟಾಗಿ ಸಿಕ್ಕಾಕಿಸ್ತಿದೀಯಲ್ಲ. ಅಲ್ಲ, ಇವತ್ತೇ ಸೋ ಇರ್ತೈತೆ ಅಂತ ಯಾಕೆ ಹೇಳಿಲ್ಲ ನೀನು? ನಾನು ಹೇಳಿದ್ರೆ ದುಡ್ಡು ನೀವು ತಗೊಳ್ತಿರ್ಲಿಲ್ವೇ? ಅಂದ್ರೆ ನೀವು ಬೇಕು ಅಂತಾನೆ ಹೇಳಿಲ್ವಾ? ಅಲ್ಲ, ಇವತ್ತೇ ನನ್ ಮದ್ವೆ, ನಾನು ಹೆಂಗ್ ಇವತ್ ಡ್ಯಾನ್ಸ್ ಮಾಡ್ಲಿ? ನೋಡು, ಆ ಸೋ ನಡೆಸ್ತಾ ಇರೋರ್ಗ್ ಹೋಗಿ ಹೇಳ್ಬಿಡು, ಇವತ್ ಪದ್ಮಿನಿ ಬರಕಿಲ್ಲ, ಇವತ್ತೇ ಅವಳು ಮದ್ವೆ ಅಂತ. ಇನ್ಯಾವತ್ತಾರು ಬಂದು ಡ್ಯಾನ್ಸ್ ಮಾಡ್ತಾಳೆ, ನೀನೀಗ ಸುಮ್ಕೆ ಹೊಂಟೋಗ್ಬಿಡು. ನಡಿಯವ ನೀನು. ಹಲೋ, ಅಲ್ಲಿ ನಡೀತಾ ಇರೋದು ದೊಡ್ಡ ಶೋ, ನನ್ನಿಂದಾಗ್ಲಿ ನಿಮ್ಮಿಂದಾಗ್ಲಿ ನಿಲ್ಸೋದಕ್ಕಾಗಲ್ಲ. ಪದ್ಮಿನಿ ನನ್ನ ಜೊತೆ ಬರ್ತಾಳೆ, ಪರ್ಫಾರ್ಮ್ ಮಾಡ್ತಾಳೆ. ಅದ್ ಹೆಂಗ್ ತಾನೇ ಸಾಧ್ಯ? ಅಲ್ಲ, ಎಲ್ಲ ನಿಮ್ಗೆ ಗೊತ್ತಿದ್ರು ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರಾ? ನನ್ ಬರಕಿಲ್ಲ. ಬರಲೇಬೇಕು. ನೀನೇ ಬರ್ತೀನಿ ಅಂತ ಪೇಪರ್ ಮೇಲೆ ಸೈನ್ ಹಾಕಿದ್ಯಾ, 4 ಲಕ್ಷ ದುಡ್ಡು ತಗೊಂಡಿದ್ಯಾ. ಈಗ ಬರಲ್ಲ ಅಂತ ಹೇಳಿದ್ರೆ ಯಾರು ಹೋಗ್ತಾರೆ? ಕೈ ಮುಗಿತೀನಿ, ಇವತ್ ಮಾತ್ರ ನನ್ನ ಬಾ ಅಂತ ಕರಿಬೇಡಿ. ಯಾಕಂದ್ರೆ ಇವತ್ ನನ್ ಮದ್ವೆ, ಇದ್ರಾಗೆ ಇಬ್ರು ಜೀವನ ಐತೆ, ಜೊತೆಗೆ 2 ಮನೆಯವ್ರ ಮರ್ಯಾದೆ ಐತೆ. ನಿಮ್ ಕಾಲು ಕಿತ್ತೀನಿ. ನನ್ನ ಕರಿಬೇಡಿ, ಬಿಟ್ಬಿಡಿ. ಅಶ್ವಿನಿ, ನೀನ್ ಎಷ್ಟೇ ಕೇಳ್ಕೊಂಡ್ರು ಏನೂ ಬದಲಾಗಲ್ಲ. ಯೋ, ನೀನ್ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ನಮ್ ಪದ್ದು ಮದ್ವೆ ಇವತ್ತಾಗ್ಲೇಬೇಕು. ಇವಳು ನಿನ್ ಜೊತೆ ಬಂದ್ಬಿಟ್ರೆ ಇಲ್ಲಿ ಕತೆ ಏನು? ನಿನಗಿದೆಲ್ಲ ಹುಡುಗಾಟ ಅಂತ ಅನ್ನಿಸ್ತಾ ಇರ್ಬೋದು, ಆದ್ರೆ ನಮ್ ಪದ್ದು ಜೀವನ, ನಮ್ಮ ಅಣ್ಣ ಏನ್ ಮರ್ಯಾದೆ. ನೋಡಿ, ನಾನು ಮದ್ವೆ ನಿಲ್ಸಿ ಅಂತ ಹೇಳ್ತಾ ಇಲ್ಲ, ನನ್ನಿಂದ ಒಂದು ಹೆಲ್ಪ್ ಮಾತ್ರ ಸಾಧ್ಯ. ಏಜೆನ್ಸಿಯವ್ರ ಹತ್ರ ಮಾತಾಡಿ 7 ಗಂಟೆಗಿರೋ ಡ್ಯಾನ್ಸನ್ನ ಅದಕ್ಕಿಂತ ಮುಂಚೆ ಶೆಡ್ಯೂಲ್ ಮಾಡ್ಬೋದು. ಹಾಗೆ ಮದುವೆ ಮುಹೂರ್ತಕ್ಕಿಂತ ಮುಂಚೆ ನಾನು ನಿನ್ನ ಇಲ್ಲಿ ಕರ್ಕೊಂಬಂದ್ಬಿಡ್ತೀನಿ. ನನ್ನ ಜೊತೆ ಬರ್ತೀಯಲ್ಲ ಪದ್ಮಿನಿ? ಬೇಗ ಕರ್ಕೊಂಬಂದ್ಬಿಟ್ಬಿಡ್ತೀನಿ. ಬರಕ್ಕಿಲ್ಲ. ನೋಡು ಪದ್ಮಿನಿ, ನಾನು ಬರಲ್ಲ ಅಂತ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನನ್ನ ಹತ್ರ ದುಡ್ಡು ತಗೊಂಡು ಬರಲ್ಲ ಅಂತ ಹೇಳಿದ್ರೆ ಹೇಗೆ? ನೀನು ಬರಲೇಬೇಕು. ಸರಿ, ನೀನು ಮದ್ವೆಗಿನ ಮುಂಚೆ ನಿನ್ನ ಕರ್ಕೊಂಡು ಬಂದು ಇಲ್ಲಿ ಬಿಡೋ ಜವಾಬ್ದಾರಿ ನಂದು. ಪ್ಲೀಸ್ ಒಪ್ಕೋ. ನೀನು ಒಪ್ಕೊಳ್ತಾ ಇದೆ, ನಾನು ಸುಮ್ಮನೆ ಇರಲ್ಲ. ಬತ್ತು ಅಣ್ಣಯ್ಯ ಬತ್ತವ್ರೆ. ಅಪ್ಪಯ್ಯ ಈ ಕಡೆನೆ ಬತ್ತವ್ರೆ, ಹೊಂಟೋಗಿ. ನೀನ್ ಬರ್ತೀಯ ಅಂತ ಒಪ್ಕೋ. ನಾನು ಬರಕ್ಕಿಲ್ಲ. ನಾನು ಹೋಗಲ್ಲ. ಅಯ್ಯೋ, ನೀವು ಕೈ ಮುಗಿತೀನಿ,
ದಯವಿಟ್ಟು ಒಟ್ಟೋಗಿ. ಯಾವಾಗಯ್ಯ ಏನಮ್ಮ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಿ ಇಬ್ರು? ಏನು ಇಲ್ಲ ಅಣ್ಣಯ್ಯ, ಅಲ್ಲಿ ನೋಡು ಅವಳಿಗೆ ಹತ್ರ ಪತ್ನಿಗೆ ಅಂತ ಯೋನ್ ಮಾಡ್ಸೋರೆ. ಏನ್ ಸಂದಾಗೈತೆ ಅಲ್ವಾ, ಇದನ್ನೇ ನೋಡ್ತಾ ಇದ್ವಿ. ಇದಲ್ಲ ಸಂದಾಗೇನೋ ಐತೆ, ಆದ್ರೆ ಸುಮ್ಮನೆ ದುಡ್ದಂಡ. ಇದೇ ದುಡ್ಡಿದ್ರೆ ಒಂದು 50 ಜನ ಕುಂಭ ಕಿಕ್ಬೋದಾಯ್ತು. ಶಾಸ್ತ್ರಗಳು ನಡೀತಾವೆ. ನಡ್ರಿ ಇಬ್ರು, ನಡ್ರಿ ನಡ್ರಿ ನಡ್ರಿ. ನಂದನ್ ನಂದನ್ ಬಂದೆ 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 ಬಂದೆ. ಏನಪ್ಪ ರೆಡಿನಾ? ಹ್ಞೂ ಬ್ರದರ್. ಹೌದು, ಈಗೇನು ಪೂಜೆ ಇರೋದು? ಲಕ್ಷ್ಮೀ ಪೂಜೆ ಕಣ. ಓ, ಪದ್ಮಿನಿ ಬರ್ತಾಳ ಈ ಪೂಜೆಗೆ? ಈ ಪೂಜೆ ನಮ್ಮನೆಯವರೆಲ್ಲ ಸೇರ್ ಮಾಡ್ತಾ ಇರೋದು. ಇದಕ್ಕೆ ಪದ್ಮಿನಿ ಬರಲ್ಲ. ನೀನ್ ಪದ್ಮಿನಿನ್ ಮೀಟ್ ಮಾಡ್ಬೇಕು ಅಂದ್ರೆ ಮಳ್ಪಕ್ ಬರೋ ತನಕ ವೆಯ್ಟ್ ಮಾಡ್ಬೇಕು ಬ್ರದರ್. ಯಾವುದೇ ಕಾರಣಕ್ಕೂ ನಾನು ಆ ಶೋಭ್ರಾ ಜೊತೆ ಹೋಗಕ್ಕಿಲ್ಲ ಅತ್ಯವ. ನೀನ್ ಹೋಗ್ಲಿಲ್ಲ ಅಂದ್ರೆ ಅವನಂತೂ ಸುಮ್ಕೆ ಇರಕ್ಕಿಲ್ಲ ಕಣವ ಪದ್ದು. ಅಂದ್ರೆ ನೀವು ನಾನು ಹೋಗಿ ಡ್ಯಾನ್ಸ್ ಮಾಡ್ಲಿ ಅನ್ಕತಿದ್ದೀರಾ? ಅಯ್ಯೋ ಹಂಗಲ್ಲ ಕಣವ, ನೀನ್ ಡ್ಯಾನ್ಸ್ ಮಾಡಕ್ ಹೋಗೋದು ನಂಗೂ ಇಷ್ಟ ಇಲ್ಲ. ಮತ್ತಿದು ಅವ್ನ್ ಹೇಳ್ದಷ್ಟು ಸುಲಭವಾದ ವಿಚಾರನೂ ಅಲ್ಲ. ಆದ್ರೆ ಆ ಶೋಭರಾಜ್ ಒಂಥರ ತಲ್ಕೆಟ್ಟನು ಕಣವ. ನೀನ್ ಬರಕ್ಕಿಲ್ಲ ಅಂದಿದ್ ಕೋಪಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಅವ್ನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಹೋಗಕ್ಕಿಲ್ಲ ಅತ್ಯವ. ನಿನ್ನೆ ನಾವ್ ಅವನ್ ತವ ದುಡ್ಡು ಇಸ್ಕೊಂಡಿದ್ದೆ ಈ ಮದ್ವೆ ನಿಲ್ಬಾರ್ದು ಅಂತ. ಅಣ್ಣ ಹಿಂಗೆ ಆಘಾತ ಆಗಿ ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ. ಈಗೇನಾರ ನೀನ್ ಅವನ್ ಮಾತ್ ಕೇಳಲಿಲ್ಲ ಅಂತ ಅವ್ನ ಅಣ್ಣ ಇಂತವ ಹೋಗಿ ನಾನೇ ದುಡ್ಡು ಕೊಟ್ಟಿದ್ದು ಅಂತ ಹೇಳ್ಬಿಟ್ರೆ ನಾವ್ ಒಂದ್ ಕೊಟ್ಟಿದ್ದಕ್ಕಿಂತ ದೊಡ್ಡ ಆಘಾತ ಆಗೋಗ್ತೈತೆ. ಆಗ ಅಮ್ಮಾಜಿ ಮನೆಯವ್ರಿಗೆ ವಿಷಯ ಗೊತ್ತಾಗ್ತೈತೆ. ನೀನು ನಂದನ್ಗೆ ಮೋಸ ಮಾಡ್ತಿದ್ದೀಯ ಅಂತ ಅವನು ಅಂದ್ಕೊಂಡ್ಬಿಡ್ತಾನೆ ಕಣವ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು ಅತ್ಯವ? ಶೋಭರಾಜ್ ಹೇಳು ನನವ, ಮದ್ವೆ ಮುಹೂರ್ತಕ್ಕಿಂತ ಮುಂಚೆ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ. ನೀನ್ ಅವನ್ ಜೊತೆಯಾಗ ಹೋಗಿ ಡ್ಯಾನ್ಸ್ ಮಾಡ್ ಬಂದ್ಬಿಡವ. ಅಕ್ಕ, ಏನಕ್ಕ ಇದೆಲ್ಲ? ಏನ್ ಮಾಡದವ್ವ, ಹಿಂಗೆಲ್ಲ ಆಗೋಯ್ತು. ಇವತ್ ನಿಮ್ ಅಕ್ಕ ಡ್ಯಾನ್ಸ್ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ಆ ಶೋಭರಾಜ್ ನಾನ್ ಸುಮ್ಕಿರಕ್ಕಿಲ್ಲ ಅಂತ ಅವನೇ. ಅತ್ಯವ, ನಾನ್ ಡ್ಯಾನ್ಸ್ ಮಾಡಕ್ ಹೋಗ್ಲೇಬೇಕಂತಂದ್ರೆ ನಂದನ್ ಅವ್ರಿಗೆ ವಿಷಯ ತಿಳಿಸಿ ಒಪ್ಪಿಗೆ ತಗೊಂಡೆ ಹೋಯ್ತೀನಿ ಅತ್ಯವ. ಏನ್ ಹೇಳ್ತಿದೀಯವ್ವ? ಅಲ್ಲ ನಂದನ್ ಒಪ್ಕತನ? ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರ ವಿಷಯ ತಿಳಿಸೇ ಹೋಗಿ ಮೋಸ ಮಾಡಕ್ ನನ್ಗೆ ಇಷ್ಟ ಇಲ್ಲ ಅತ್ಯವ. ಅವ್ರಿಗೆ ಇರೋದ್ನ ಎಲ್ಲಾ ವಿಷಯ ಹೇಳ್ತೀನಿ, ಆಮ್ಯಾಕೆ ಅವ್ರು ಹೇಳ್ದಂಗೆ ಮಾಡ್ತೀನಿ ಅತ್ಯವ. ಈಗ ಫೋನ್ ಮಾಡಿ ತಿಳಿಸ್ತೀನಿ. ಸರಿ ಬಾ ಹೊಡೋಣ. ಒಂದು ನಿಮಿಷ ಫೋನ್ ತರ್ತೀನಿ. ಪೂಜೆ ಟೈಮಲ್ಲೆಲ್ಲ ಫೋನ್ ಯಾಕೋ, ಬಾ. ಛೇ, ಯಾಕೋ ನಂದನ್ನೋರ್ ಫೋನೇ ತೆಗಿತಿಲ್ಲ. ಈಗ ಏನಕ್ಕ ಮಾಡ್ತೀಯಾ? ಪೂರ್ವಿ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ?
ಯಾವುದೇ ಶುಭ ಕಾರ್ಯ ಶುರು ಮಾಡಬೇಕಾದ್ರೂ ನಮ್ಮನೆ ಲಕ್ಷ್ಮಿ ಈ ತಾಯಿಗೆ ಪೂಜೆ ಮಾಡಿ ನಂತರ ಎಲ್ಲ ಶುರು ಮಾಡೋದು. ನಂದನ್, ತಾಯಿ ಹತ್ರ ಬೇಡ್ಕೊ ನನ್ನ ಮದುವೆ ಯಾವುದೂ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಡೀಲಿ ಅಂತ. ಪೂಜೆ ಶುರು ಮಾಡ್ಬೋದು ಅಮ್ಮಾಜಿ? ಶುರು ಮಾಡ್ಬೋದು. ದೇವರಿಗೆ ಹೂವನ್ನು ಹಾಕಿ. ಜಯಂತಿ ಇರು. ಮಾಲ್ತಿ, ನೀನು ಮದುಮಗನ ತಾಯಿ, ನಮ್ಮನೆ ಹಿರಿ ಸೊಸೆ, ನೀನು ತಗೋದನ. ಜಯಂತಿ ಅವಳು ಕೊಡು. ಹಾಜಿ, ಜಯಂತಿನೇ ಮೊದಲು ನೀನು ಮಾಡು, ಆಮೇಲೆ ಅವಳು ಮಾಡಲಿ. ಇಲ್ಲೇನೋ ಪೂಜೆ ನಡೀತೈತೆ ಅನ್ಸುತ್ತೆ. ಅಯ್ಯೋ, ಇಷ್ಟೊಂದ್ ಜನ ಇರುವಾಗ ಬಾವನ್ ಹಿಂಗ್ ಕರೀಲಿ? ಏನೇ ಆಗ್ಲಿ ಇವತ್ತೆಲ್ಲ ಹೇಳ್ತೀನಿ.